ನಮಸ್ಕಾರ. ಸಮಸ್ತ ಭಾರತೀಯರಿಗೆ ಗಾಂಧಿ ಜಯಂತಿಯ ಶುಭಾಶಯಗಳು. ಮಹಾತ್ಮ ಗಾಂಧೀಜಿ, ಬಾಪು, ರಾಷ್ಟ್ರಪಿತ ಎಂದೆಲ್ಲ ಗೌರವಾನ್ವಿತರಾದ ಮೋಹನದಾಸ್ ಕರಮಚಂದ ಗಾಂಧಿ ಹುಟ್ಟಿದ್ದು ಅಕ್ಟೋಬರ್ 2, 1869 ಗುಜರಾತಿನ ಪೋರಬಂದರ್ನಲ್ಲಿ. ತಂದೆ ಕರಮಚಂದ ಗಾಂಧಿ, ತಾಯಿ ಪುತಲಿಬಾಯಿ, ಧರ್ಮಪತ್ನಿ ಕಸ್ತೂರಬಾ ಗಾಂಧಿ. ಇವರು ವಕೀಲ ಶಿಕ್ಷಣ ಮುಗಿಸಿದರು. ತತ್ವಜ್ಞಾನಿಗಳು, ಶಿಕ್ಷಣ ತಜ್ಞರಾಗಿ ಪ್ರಸಿದ್ಧರಾದವರು. ಹೌದು, ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ. ಮಹಾತ್ಮ ಗಾಂಧೀಜಿಯವರು ಜಾನ್ ರಸ್ಕಿನ್ ರವರು ಬರೆದ ಅಂಟು ದಿಸ್ ಲಾಸ್ಟ್ನಿಂದ ಕೃತಿಯಿಂದ ಪ್ರೇರಣೆಗೊಂಡರು. ಗಾಂಧೀಜಿಯವರ ಪ್ರಮುಖ ತತ್ವಗಳೆಂದರೆ ಅಹಿಂಸೆ, ಸತ್ಯ, ಬ್ರಹ್ಮಚರ್ಯ, ಸರಳತೆ, ಸ್ವಾವಲಂಬನೆ, ಶ್ರಮದಾನ, ಸ್ವದೇಶಿ, ಸಹಾನುಭೂತಿ, ಸೇವೆ. ಇವೆಲ್ಲವುಗಳನ್ನು ತಿಳಿಸಿಕೊಡುತ್ತದೆ ಗಾಂಧೀಜಿಯವರ ಪುಸ್ತಕಗಳು, ಲೇಖನಗಳು ಮತ್ತು ಆತ್ಮಚರಿತ್ರೆಗಳು. ನನ್ನ ಸತ್ಯಾನ್ವೇಷಣೆ, ಕಾನೂನು ಮತ್ತು ವಕೀಲರು, ಹರಿಜನ ಪತ್ರಿಕೆ, ಯಂಗ್ ಇಂಡಿಯನ್. ಶಿಕ್ಷಣ ತಜ್ಞರಾದ ಗಾಂಧೀಜಿಯವರ ಆದರ್ಶಗಳನ್ನು ತಿಳಿಯಲೇಬೇಕಲ್ಲವೇ? ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಮಾತೃಭಾಷಾ ಶಿಕ್ಷಣ, ನೈತಿಕ ಶಿಕ್ಷಣ, ಸಾಮಾಜಿಕ ಸೇವೆಗಳು, ದೇಶಭಕ್ತಿ, ನಂಬಿಕೆ, ಸೇವಾ ಮನೋಭಾವನೆ, ಅಸ್ಪೃಶ್ಯತೆ ನಿವಾರಣೆ, ಸಹಕಾರ ಕಲಿಕೆ, ಸ್ವಾವಲಂಬನೆ. ಸ್ನೇಹಿತರೆ, ಬ್ರಿಟಿಷರ ದಾಸ್ಯದಿಂದ ಭಾರತವನ್ನು ಮುಕ್ತಗೊಳಿಸಲು ನಡೆಸಿದ ಹೋರಾಟಗಳ ಬಗ್ಗೆ ಪರಿಚಯವಾಗಬೇಕಲ್ಲವೇ? ಚಂಪಾರಣ್ಯ ಸತ್ಯಾಗ್ರಹ 1917, ಕಾರ್ಮಿಕ ನೀತಿ 1918, ಖಿಲಾಫತ್ ಚಳವಳಿ 1919, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919, ಅಸಹಕಾರ ಚಳವಳಿ 1920, ಚೌರಾಚೌರಿ ಘಟನೆ 1922, ಸ್ವರಾಜ್ಯ ಹಕ್ಕು 1923, ಪೂರ್ಣ ಸ್ವರಾಜ್ಯ ಹಕ್ಕು 1930, ಮತೀಯ ಮಸೂದೆ 1932, ಕ್ವಿಟ್ ಇಂಡಿಯಾ ಚಳವಳಿ 1942. ಸೈಮನ್ ಆಯೋಗ 1977, ಪ್ರತ್ಯೇಕ ಮತಕ್ಷೇತ್ರ 1978, ಲಾಹೋರ್ ಕಾಂಗ್ರೆಸ್ ಅಧಿವೇಶನ 1929, ಇರ್ವಿನ್ ಒಪ್ಪಂದ 1931, ಮೂರನೇ ದುಂಡು ಮೇಜಿನ ಸಮ್ಮೇಳನ 1932, ಮುಸ್ಲಿಂ ಲೀಗ್ 1937, ಎರಡನೇ ಮಹಾಯುದ್ಧ 1939. ಈ ಎಲ್ಲ ಹೋರಾಟಗಳ ಫಲವಾಗಿ 15 ಆಗಸ್ಟ್ 1947 ಸ್ವಾತಂತ್ರ್ಯವಾಯಿತು. 2024ರ ಗಾಂಧಿ ಜಯಂತಿಯ ಇವುಗಳ ಹೊರತಾದ ವಿಶೇಷವನ್ನು ತಿಳಿಸಿಕೊಡಿ. ಹೌದು ಮಕ್ಕಳ, ಇದು 2024ರ ಗಾಂಧಿ ಜಯಂತಿ ಬಹಳ ವಿಶೇಷತೆಯನ್ನು ಹೊಂದಿದೆ. ಏಕೆಂದರೆ ಕರ್ನಾಟಕಕ್ಕೂ ಗಾಂಧೀಜಿಗೂ ಒಂದು ಅವಿನಾಭಾವ ಸಂಬಂಧವಿದೆ. ಗಾಂಧೀಜಿಯವರು ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ 39ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರೀಯ ಕಾಂಗ್ರೆಸ್ಸಿನಲ್ಲಿ ಪ್ರಭಾವಿ ವ್ಯಕ್ತಿಗಳಾಗಿದ್ದರೂ ಕೂಡ ಅವರು ತಮ್ಮ ಇಡೀ ವೃತ್ತಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಂದರೆ ಅದು ಕರ್ನಾಟಕ ರಾಜ್ಯದಲ್ಲಿ ನಡೆದ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನವಾಗಿದ್ದು, ಈ ಅಧಿವೇಶನ ನಡೆದಿದ್ದು 1924 ಡಿಸೆಂಬರ್ 25, 26, 27ರಂದು ನಡೆಯಿತು. ಇಂದು 2024ರ ಇಸವಿಗೆ ನಾವು ಕಾಲಿಟ್ಟಿದ್ದೇವೆ. 2024ರಲ್ಲಿ ಮಹಾತ್ಮ ಗಾಂಧೀಜಿಯವರ 155ನೇ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಇಂತಹ ಶುಭ ದಿನದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂತಹ ಐತಿಹಾಸಿಕ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಘಟನೆಗೆ 2024ಕ್ಕೆ 100 ವರ್ಷಗಳು ಪೂರ್ಣಗೊಂಡಿದ್ದು, ನಾವೆಲ್ಲರೂ ಕೂಡ ಆ 100 ವರ್ಷಗಳ ಸಂಭ್ರಮದ ಐತಿಹಾಸಿಕ ಘಟನೆಯನ್ನ ಇಂದು ನೆನಪಿಸಿಕೊಳ್ಳಲೇಬೇಕಲ್ಲವೇ ಮಕ್ಕಳೇ? ಹಾಗೆ ಗಾಂಧೀಜಿಯವರ ಧ್ಯೇಯ ವಾಕ್ಯಗಳೆಂದರೆ ಸತ್ಯಮೇವ ಜಯತೆ,